ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ತರ್ತಾ ಇದ್ದೀನಿ. ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಜಿ ಪಿ ಅನ್ನೋ ಒಂದು ಕಂಪನಿ. ಅಟ್ ಜಿ ಪಿ ಅವರ್ ಮಿಷನ್ ಇಸ್ ಟು ಬ್ರೇಕ್ ಡೌನ್ ಬ್ಯಾರಿಯರ್ಸ್ ಟು ಗ್ಲೋಬಲ್ ಬಿಸ್ನೆಸ್, ಎನೇಬ್ಲಿಂಗ್ ಆಪರ್ಚುನಿಟೀಸ್ ಫಾರ್ ಎವ್ರಿ ಒನ್ everywhere with a remote first and delivers diverse teams all around the world. Our people are the key to achieving this mission. That's why we trust our dream team members with flexibility and autonomy to do their best and most innovative work. ಸೊ ಇಲ್ಲಿ ಜಿ ಪಿ ಅನ್ನೋ ಒಂದು ಕಂಪ್ನಿ ಮಾರ್ಕೆಟ್ ರಿಸರ್ಚ್ ಅಸೋಸಿಯೇಟ್ ಅನ್ನೋ ಒಂದು ಜಾಬ್ ರೋಲ್ಗೆ ಕಾಲ್ ಮಾಡಿದ್ದಾರೆ. ಇಲ್ಲಿ ನೀವು ಏನು ಕೆಲಸ ಮಾಡ್ತೀರಾ, ಸೊ ನಿಮ್ಮ ಜಾಬ್ ಪೊಸಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಸ್ ಎ ಮಾರ್ಕೆಟ್ ರಿಸರ್ಚ್ ಅಸೋಸಿಯೇಟ್ ಅಟ್ ಜಿ ಪಿ, ಯು ವುಡ್ ಬಿ ಇನ್ಸ್ಟ್ರೂಮೆಂಟಲ್ ಇನ್ ಐಡೆಂಟಿಫೈಯಿಂಗ್ ಪರ್ಸ್ಪೆಕ್ಟಿವ್ ಕಂಪನೀಸ್ ಫಾರ್ ಅವರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಟಾರ್ಗೆಟ್ ಮಾರ್ಕೆಟ್ಸ್. ಯು ವುಡ್ ಆಲ್ಸೋ ಬಿ ಗ್ಯಾದರಿಂಗ್ ಇನ್ಸೈಟ್ಸ್ ಆನ್ ಕರೆಂಟ್ ಟ್ರೆಂಡ್ಸ್ ಇನ್ ಅ ಗ್ಲೋಬಲ್ ಎಕ್ಸ್ಪೆನ್ಷನ್ಸ್ ಬೇಸ್. ಸೊ ಕೆಲವೊಂದು ಕಂಪ್ನಿಗಳಿರುತ್ತೆ, ಆ ಕೆಲವೊಂದು ಕಂಪ್ನಿಗಳದ್ದು ನೀವು ರಿಸರ್ಚ್ ಮಾಡಬೇಕಾಗತ್ತೆ. ಈ ಒಂದು ಕಂಪ್ನಿಗೆ ಅವ್ರ ಪ್ರಾಡಕ್ಟ್ ಮತ್ತು ಸರ್ವಿಸಿಗೆ ಸೊ ಐಡೆಂಟಿಫೈ ಮಾಡಿ ಇದು ಮಾಡಬೇಕಾಗತ್ತೆ. ವಾಟ್ ಯು ವಿಲ್ ಡೂ, ಕಂಡಕ್ಟ್ ಇನ್ ಡೆಪ್ತ್ ಮಾರ್ಕೆಟ್ ರಿಸರ್ಚ್, ಸೆಕೆಂಡರಿ ರಿಸರ್ಚ್ ಟು ಐಡೆಂಟಿಫೈ ಪ್ರೊಸ್ಪೆಕ್ಟಿವ್ ಕಂಪನೀಸ್ ಇನ್ ಅವರ್ ಟಾರ್ಗೆಟ್ ಮಾರ್ಕೆಟ್ಸ್. ಎಕ್ಸ್ಟ್ರಾಕ್ಟ್ ಡೆಸಿಷನ್ ಮೇಕರ್ಸ್ ಆಫ್ ಟಾರ್ಗೆಟ್ ಅಕೌಂಟ್ಸ್ ಯೂಸಿಂಗ್ ಇಂಟರ್ನೆಟ್ ಬೇಸ್ಡ್ ಟೂಲ್ಸ್. ಸೊ ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ಲಿಂಕ್ಡ್ಇನ್ನು, ಗೂಗಲ್ ಸರ್ಚು ಅದ್ರ ಮುಖಾಂತರ ಯೂಸ್ ಮಾಡಿಕೊಂಡು ಅವ್ರದ್ದು ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಮಾಡಬೇಕಾಗತ್ತೆ. ಐಡೆಂಟಿಫೈ ಇಂಡಸ್ಟ್ರಿ ಟ್ರೆಂಡ್ಸ್ ಆ್ಯಂಡ್ ಹೆಲ್ಪ್ ಡಿವೈಸ್ ಸೆಗ್ಮೆಂಟೇಷನ್ ಆ್ಯಂಡ್ ಟಾರ್ಗೆಟಿಂಗ್ ಸ್ಟ್ರಾಟಜಿ. ಸೊ ಕ್ಲೀನ್ಸ್ ಎಕ್ಸಿಸ್ಟಿಂಗ್ ಮಾರ್ಕೆಟಿಂಗ್ ಡೇಟಾಬೇಸ್, ಸಪೋರ್ಟ್ ಡೇಟಾ ಅಪೆಂಡ್ ಪ್ರಾಜೆಕ್ಟ್ಸ್. ಸೊ ಇಲ್ಲಿ ಅವರು ಕ್ವಾಲಿಫಿಕೇಷನ್ನು ಎನಿ ಡಿಗ್ರಿ ಕೇಳ್ತಾ ಇದ್ದಾರೆ ಅಥವಾ MBA ಆಗಿರೋರನ್ನು ಕೂಡ ಕೇಳ್ತಾ ಇದ್ದಾರೆ. ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ ಇಬ್ಬರೂ ಕೂಡ ಎಲಿಜಿಬಲ್ ಇದ್ದಾರೆ. ಸೊ ಇಲ್ಲಿ ನಿಮಗೆ MS ಎಕ್ಸೆಲ್ ಮತ್ತು ವರ್ಡ್ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಸೊ ಇಷ್ಟು ಅವರು ನಿಮಗೆ ಕೇಳ್ತಾ ಇದ್ದಾರೆ. ವಿ ವಿಲ್ ಕನ್ಸಿಡರ್ ಫಾರ್ ಎಂಪ್ಲಾಯ್ಮೆಂಟ್ ಆಲ್ ಕ್ವಾಲಿಫೈಡ್ ಅಪ್ಲಿಕೆಂಟ್ಸ್ ಹೂ ಮೀಟ್ ದ ಇನ್ಹೆರಿಟೆಂಟ್ ರಿಕ್ವೈರ್ಮೆಂಟ್ ಫಾರ್ ದ ಪೊಸಿಷನ್. ಸೊ ಎಲ್ಲ ಕ್ವಾಲಿಫೈಡ್ ಅಪ್ಲಿಕೆಂಟ್ ಇರೋ ಅಂಥದ್ದನ್ನ ಎಲ್ಲದನ್ನೂ ಕೂಡ ಕಾಲ್ಫರ್ಮ್ ಮಾಡ್ತಾರೆ. ಅಲ್ಲಿ ಈ ಒಂದು ಜಾಬ್ಗೆ ಯಾರು ಸೂಟಬಲ್ ಆಗ್ತಾರೆ ಅವ್ರನ್ನ ಹೈರ್ ಮಾಡ್ತಾರೆ. ಪ್ಲೀಸ್ ನೋಟ್ ದಟ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಆರ್ ರಿಕ್ವೈರ್ಡ್ ಆ್ಯಂಡ್ ದಿಸ್ ಮೇ ಇನ್ಕ್ಲೂಡ್ ಕ್ರಿಮಿನಲ್ ರೆಕಾರ್ಡ್ ಚೆಕ್ಸ್ ಆಗಿರುತ್ತೆ. ಸೊ ಬ್ಯಾಕ್ಗ್ರೌಂಡು ನಿಮ್ಮದು ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಬೌಟ್ ಅಸ್ ಇವಾಗ ತಿಳ್ಕೊಂಡಾಯಿತು ನಾವು. ಸೊ ಇವಾಗ ಇಲ್ಲಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮಲ್ಲಿ ಸರ್ನೇಮ್ ಇದ್ದರೆ ಸರ್ನೇಮ್ ಹಾಕಿ, ಇಲ್ಲಾಂದರೆ ನಿಮ್ಮ ಒಂದು ಇನ್ಷಿಯಲ್ ಹಾಕಿ, ನೀವು ಯೂಸ್ ಮಾಡೋಂಥ ಇಮೇಲ್ ID, ನೀವು ಯೂಸ್ ಮಾಡೋಂಥ ಫೋನ್ ನಂಬರು, ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ರೆಸ್ಯೂಮ್ದು PDF ಅಪ್ಲೋಡ್ ಮಾಡಿ. ಕವರ್ ಲೆಟರು, ಈ ಒಂದು ಜಾಬ್ಗೆ ಕವರ್ ಲೆಟರ್ನ ಗೂಗಲ್ ಮಾಡಿ ನೋಡಿ, ಅದರಲ್ಲಿ ಏನಿರುತ್ತೆ ಸೊ ಆ್ಯಸ್ ಇಟ್ ಈಸ್ ಹಾಕ್ಬೇಡಿ, ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಕವರ್ ಲೆಟರ್ನ ಹಾಕಿ. ಲಿಂಕ್ಡ್ಇನ್ ಪ್ರೊಫೈಲ್ ಇತ್ತು ಅಂದರೆ ಹಾಕಿ, ಜಸ್ಟ್ ಇಲ್ಲ ಅಂದರೆ ಲೀವ್ ಇಟ್. ಆರ್ ಯು ಕರೆಂಟ್ಲಿ ಎಲಿಜಿಬಲ್ ಟು ವರ್ಕ್ ಇನ್ ದ ಕಂಟ್ರಿ ವೇರ್ ದಿಸ್ ರೋಲ್ ಇಸ್ ಪೋಸ್ಟೆಡ್ ವಿತೌಟ್ ವೀಸಾ ಸ್ಪಾನ್ಸರ್ಶಿಪ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಹಾಕಿ. ಡು ಯು ನೌ ಆರ್ ಇನ್ ಫರ್ದರ್ ರಿಕ್ವೈರ್ ವೀಸಾ ಸ್ಪಾನ್ಸರ್ಶಿಪ್ ಟು ಕಂಟಿನ್ಯೂ ವರ್ಕಿಂಗ್ ಇನ್ ದ ಕಂಟ್ರಿ ವೇರ್ ದಿಸ್ ರೋಲ್ ಇಸ್ ಪೋಸ್ಟೆಡ್ ಅಂತ ಇದೆ. ಎಸ್ ಅಂತ ಹಾಕಿ. ಸೊ ಹ್ಯಾವ್ ಯು ಬಿನ್ ರೆಫರ್ಡ್ ಬೈ ಅನದರ್ GP ಎಂಪ್ಲಾಯ್ ವಿತ್ ಇನ್ ದ ಲಾಸ್ಟ್ 12 ಮಂತ್ ಅಂತಿದೆ, ನೋ ಅಂತ ಹಾಕಿ. ಹ್ಯಾವ್ ಯು ವರ್ಕ್ಡ್ ಅಟ್ GP ಇನ್ ದ ಪಾಸ್ಟ್ ಅಂತ ಇದೆ, ವರ್ಕ್ ಮಾಡಿದರೆ ಎಸ್, ಇಲ್ಲಾಂದರೆ ನೋ ಅಂತ ಹಾಕಿ. ಕ್ಯಾನ್ ಯು ಕನ್ಫರ್ಮ್ ಯುವರ್ ಆನ್ಯುವಲ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಅಂತ ಇದೆ. ಸೊ ಎಕ್ಸ್ಪೀರಿಯನ್ಸ್ ಪರ್ಸನ್ ಇರೋರು ಹಾಕ್ತಾರೆ, ಅಥವಾ ಫ್ರೆಷರ್ ಇದ್ದರೆ ಅಕಾರ್ಡಿಂಗ್ ಟು ಕಂಪ್ನಿ ಸ್ಟ್ಯಾಂಡರ್ಡ್ ಅಂತ ಹಾಕಿ. ಡೆಮೋಗ್ರಫಿಕ್ ಕ್ವಶನ್ಸ್ ಅಂತ ಕೇಳಿದ್ದಾರೆ, ಇದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಇದ್ರ ಮೇಲೂ ಕ್ವಶನ್ಸ್ ಕೂಡ ಕೇಳೋ ಅಂಥದ್ದು ಸಾಧ್ಯತೆ ಇರುತ್ತೆ. ಸೊ ನೀವು ಮೇಲ್ ಆಗಿದ್ದರೆ ಮೇಲು, ಫೀಮೇಲ್ ಆಗಿದ್ದರೆ ಫೀಮೇಲ್ ಟಿಕ್ ಮಾಡಿ. ಐ ಐಡೆಂಟಿಫೈ ಮೈ ಎಥ್ನಿಸಿಟಿ ಆ್ಯಸ್ ಮಾರ್ಕ್ ಆಲ್ ದಟ್ ಅಪ್ಲೈ, ಸೆಲೆಕ್ಟ್ 1 ಅಂತ ಇದೆ. ಸೊ ಇಲ್ಲಿ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ಇದನ್ನು ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಐ ಡೋಂಟ್ ವಿಶ್ ಟು ಆನ್ಸರ್ ಅಂತ ಇದೆ. ಸೊ ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ
ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಇಲ್ಲಿ ವ್ಯೂ ಆಲ್ ಜಾಬ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ 1 ನಿಮಿಷ ವೆಯ್ಟ್ ಮಾಡಿ. ನಾವಲ್ಲಿ ವ್ಯೂ ಆಲ್ ಜಾಬ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಕರೆಂಟ್ ಜಾಬ್ ಓಪನಿಂಗ್ಸ್ ಯಾವ್ದ್ಯಾವ್ದು ಮೇಲಿದೆ. ಸೊ ಎಲ್ಲ ಕೂಡ ರಿಮೋಟ್ ವರ್ಕೇ ಇದೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಇದೆ. ಬಿಸ್ನೆಸ್ ಇಂಟೆಲಿಜೆನ್ಸ್ ಅನಾಲಿಸ್ಟ್, ಫಿನಾನ್ಸ್, ಹ್ಯೂಮನ್ ರಿಸೋರ್ಸಸ್, HR ಹ್ಯೂಮನ್ ರಿಸೋರ್ಸ್ ಸ್ಪೆಷಲಿಸ್ಟ್, ಫ್ರೆಂಚ್ ಸ್ಪೀಕಿಂಗ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ನೋಡ್ಕೊಳ್ಳಿ, ಎಷ್ಟೊಂದು ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. IT ಆಗಿರೋರ್ದು ಅಥವಾ ಇಂಜಿನಿಯರಿಂಗ್ ಆಗಿರೋರ್ದು. ಸೊ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಓಕೆನಾ, ಮಾರ್ಕೆಟಿಂಗ್ ರಿಲೇಟೆಡ್ ಕೂಡ ನೋಡ್ಬೋದು ನೀವು ಇಲ್ಲಿ ಎಷ್ಟು ಜಾಬ್ ಓಪನಿಂಗ್ಸ್ ಇದೆ. ನಾವೀಗ ಅಪ್ಲೈ ಮಾಡ್ತಾ ಇರೋದು ಮಾರ್ಕೆಟ್ ರಿಸರ್ಚ್ ಅಸೋಸಿಯೇಟು ಇಂಡಿಯಾದ್ದು. ಓಕೆನಾ, ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೇಲ್ಸಿಗೆ ಬಂದರೆ ನೋಡಿ, ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ರೆಪ್ರೆಸೆಂಟೇಟಿವ್, ಸೇಲ್ಸ್ ಎಕ್ಸಿಕ್ಯೂಟಿವ್, ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ಟೆಕ್ನಾಲಜಿ ಮೇಲೂ ಕೂಡ ಓಪನಿಂಗ್ಸ್ ಇದೆ. ಸೊ ನಿಮಗೆ ಎಲ್ಲ ಪ್ರತಿಯೊಂದು ಓಪನ್ ಮಾಡಿ ನೋಡಿ ಅಪ್ಲೈ ಮಾಡಿ. ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೆ, ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತೆ ಅದಕ್ಕೆ ಅಪ್ಲೈ ಮಾಡಿ. ಹಾಗೆ ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಜಸ್ಟ್ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಗ್ರೀನ್ ಹೌಸ್ ಜಾಬ್ಸ್ @GP ಅಂತ ಸರ್ಚ್ ಮಾಡಿದರೆ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ. ನಂತರ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.